ಈ ವಿಡಿಯೋದಲ್ಲಿ ಏನೆಲ್ಲ ತಿಳಿಯಲಿದೆ? ನಿಮ್ಮ ಜೀವನದಲ್ಲಿ ಹಣ ಏಕೆ ಉಳಿಯುವುದಿಲ್ಲ? ಕೆಲವರಿಗೆ ಎಷ್ಟೇ ಕಷ್ಟಪಟ್ಟರೂ ಯಶಸ್ಸು ಏಕೆ ಸಿಗುವುದಿಲ್ಲ? ಕೆಲವರು ಮುಟ್ಟಿದ್ದೆಲ್ಲ ಚಿನ್ನವಾದಂತೆ ಬೆಳೆಯುತ್ತಾರೆ. ಇನ್ನೂ ಕೆಲವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಅಡೆತಡೆಗಳನ್ನು ಎದುರಿಸುತ್ತಾರೆ. ಇದು ಕೇವಲ ಅದೃಷ್ಟವೇ, ಅಥವಾ ಇದರ ಹಿಂದೆ ನಮ್ಮ ಕಣ್ಣಿಗೆ ಕಾಣದ ಒಂದು ದೈವಿಕ ಶಕ್ತಿ ಕೆಲಸ ಮಾಡುತ್ತಿದೆಯೇ? ನಿಜವಾಗಿಯೂ ನವಗ್ರಹಗಳು ನಮ್ಮ ಜೀವನವನ್ನು ನಿಯಂತ್ರಿಸುತ್ತವೆಯೇ? ಸೂರ್ಯನಿಂದ ಕೇತುವಿನವರೆಗೆ ಪ್ರತಿಯೊಂದು ಗ್ರಹವೂ ನಮ್ಮ ಆರೋಗ್ಯ, ಹಣಕಾಸು, ಶಿಕ್ಷಣ, ಉದ್ಯೋಗ, ವಿವಾಹ, ಸಂತಾನ, ಗೌರವ, ಮನಸ್ಥಿತಿ ಮತ್ತು ಆಧ್ಯಾತ್ಮಿಕ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ? ಯಾವ ಗ್ರಹ ಬಲವಾಗಿದ್ದರೆ ಜೀವನ ಅರಳುತ್ತದೆ? ಯಾವ ಗ್ರಹ ದುರ್ಬಲವಾದರೆ ಸಮಸ್ಯೆಗಳು ಆರಂಭವಾಗುತ್ತವೆ? ಯಾವ ಗ್ರಹ ಯಾವ ದೇಹದ ಭಾಗವನ್ನು ನಿಯಂತ್ರಿಸುತ್ತದೆ? ಯಾವ ಗ್ರಹಕ್ಕೆ ಯಾವ ಬಣ್ಣ, ಯಾವ ರತ್ನ, ಯಾವ ದೇವತೆ, ಯಾವ ಮಂತ್ರ ಮತ್ತು ಯಾವ ಸರಳ ಪರಿಹಾರ ಅತ್ಯಂತ ಪರಿಣಾಮಕಾರಿ? ಈ ಎಲ್ಲ ಪ್ರಶ್ನೆಗಳಿಗೆ ಇಂದು ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಉತ್ತರವನ್ನು ತಿಳಿದುಕೊಳ್ಳೋಣ. ಆದರೆ ಸ್ನೇಹಿತರೆ, ಒಂದು ವಿಷಯವನ್ನು ಆರಂಭದಲ್ಲೇ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಜ್ಯೋತಿಷ್ಯವು ಮಾರ್ಗದರ್ಶನ ನೀಡುವ ಒಂದು ಪ್ರಾಚೀನ ಶಾಸ್ತ್ರ. ಗ್ರಹಗಳ ಸ್ಥಿತಿ ಜೀವನದ ಕೆಲವು ಪ್ರವೃತ್ತಿಗಳು ಮತ್ತು ಸಾಧ್ಯತೆಗಳನ್ನು ಸೂಚಿಸುತ್ತದೆ. ಆದರೆ ನಮ್ಮ ಕರ್ಮ, ಪರಿಶ್ರಮ, ಸರಿಯಾದ ನಿರ್ಧಾರಗಳು ಮತ್ತು ಜೀವನದ ಆಯ್ಕೆಗಳು ಕೂಡ ಅಷ್ಟೇ ಮುಖ್ಯವಾದ ಪಾತ್ರ ವಹಿಸುತ್ತವೆ. ಆದ್ದರಿಂದ ಈ ವಿಡಿಯೋವನ್ನು ಮೂಢನಂಬಿಕೆಯಾಗಿ ಅಲ್ಲ, ಜ್ಞಾನವಾಗಿ ತಿಳಿದುಕೊಳ್ಳಿ. ನೀವು ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿದರೆ ನವಗ್ರಹಗಳ ಬಗ್ಗೆ ಸಾಮಾನ್ಯವಾಗಿ ಎಲ್ಲಿಯೂ ಸುಲಭವಾಗಿ ಸಿಗದ ಅನೇಕ ಆಸಕ್ತಿದಾಯಕ ವಿಷಯಗಳನ್ನು ತಿಳಿದುಕೊಳ್ಳುವಿರಿ. ನಮಸ್ಕಾರ ಸ್ನೇಹಿತರೆ, ರಾಶಿ ರಹಸ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೆ ಕೇವಲ ಅದೃಷ್ಟವೇ ಕಾರಣ ಎಂದು ಅನೇಕರು ಭಾವಿಸುತ್ತಾರೆ. ಆದರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಮಾನವನ ಜೀವನ ಮತ್ತು ನವಗ್ರಹಗಳ ನಡುವಿನ ಸಂಬಂಧವನ್ನು ಆಳವಾಗಿ ಅಧ್ಯಯನ ಮಾಡಿ ಜ್ಯೋತಿಷ್ಯ ಶಾಸ್ತ್ರವನ್ನು ನಮಗೆ ನೀಡಿದ್ದಾರೆ. ಜನನದಿಂದ ಮರಣದವರೆಗೆ, ಶಿಕ್ಷಣದಿಂದ ಉದ್ಯೋಗದವರೆಗೆ, ವಿವಾಹದಿಂದ ಸಂತಾನದವರೆಗೆ, ಆರೋಗ್ಯದಿಂದ ಸಂಪತ್ತಿನವರೆಗೆ, ಗೌರವದಿಂದ ಆಧ್ಯಾತ್ಮಿಕ ಬೆಳವಣಿಗೆಯವರೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನವಗ್ರಹಗಳ ಸೂಕ್ಷ್ಮ ಪ್ರಭಾವವಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಉದ್ಭವಿಸುತ್ತದೆ. ನವಗ್ರಹಗಳು ನಿಜವಾಗಿಯೂ ನಮ್ಮ ಭವಿಷ್ಯವನ್ನು ಬದಲಾಯಿಸುತ್ತವೆಯೇ? ಅಥವಾ ಅವು ನಮ್ಮ ಕರ್ಮದ ಫಲವನ್ನು ಮಾತ್ರ ಸೂಚಿಸುತ್ತವೆಯೇ? ಈ ಪ್ರಶ್ನೆಗೆ ಉತ್ತರ ತಿಳಿದರೆ ಜ್ಯೋತಿಷ್ಯದ ಬಗ್ಗೆ ನಿಮ್ಮ ದೃಷ್ಟಿಕೋನವೇ ಬದಲಾಗಬಹುದು. ಸ್ನೇಹಿತರೆ, ಇಂದು ನಾವು ಕೇವಲ ಸೂರ್ಯ, ಚಂದ್ರ, ಮಂಗಳ ಅಥವಾ ಶನಿ ಯಾವ ಫಲ ಕೊಡುತ್ತಾರೆ ಎಂಬುದನ್ನು ಮಾತ್ರ ತಿಳಿದುಕೊಳ್ಳುವುದಿಲ್ಲ. ಪ್ರತಿಯೊಂದು ಗ್ರಹದ ಜನ್ಮ ರಹಸ್ಯ, ಅದರ ಶಕ್ತಿ, ಅದು ಯಾವ ಜೀವನ ಕ್ಷೇತ್ರವನ್ನು ನಿಯಂತ್ರಿಸುತ್ತದೆ, ಯಾವ ಭಾವಗಳಿಗೆ ಕಾರಕವಾಗಿದೆ, ಯಾವ ದೇಹದ ಭಾಗದ ಮೇಲೆ ಪ್ರಭಾವ ಬೀರುತ್ತದೆ, ಯಾವ ಪರಿಸ್ಥಿತಿಯಲ್ಲಿ ಶುಭಫಲ ನೀಡುತ್ತದೆ, ಯಾವ ಸಂದರ್ಭದಲ್ಲಿ ಕಠಿಣ ಪರೀಕ್ಷೆಗಳನ್ನು ಎದುರಿಸುವಂತೆ ಮಾಡುತ್ತದೆ, ಅದನ್ನು ಬಲಪಡಿಸಲು ಯಾವ ಮಂತ್ರ, ಯಾವ ದಾನ, ಯಾವ ರತ್ನ, ಯಾವ ಬಣ್ಣ ಮತ್ತು ಯಾವ ದೇವತೆಯ ಆರಾಧನೆ ಸಹಾಯಕವಾಗಬಹುದು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳುತ್ತೇವೆ. ಆದ್ದರಿಂದ ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯ ಭಾಗದಲ್ಲಿ ಅನೇಕ ಜನರಿಗೆ ತಿಳಿಯದ ನವಗ್ರಹಗಳ ಅತ್ಯಂತ ದೊಡ್ಡ ರಹಸ್ಯವನ್ನು ತಿಳಿಸಲಿದ್ದೇವೆ. ಈಗ ಮೊದಲು ನವಗ್ರಹಗಳು ಎಂದರೇನು, ಅವುಗಳ ಉಗಮ ಹೇಗೆ ಆಯಿತು ಎಂಬುದನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ನವಗ್ರಹಗಳು ಎಂದರೆ ಕೇವಲ ಆಕಾಶದಲ್ಲಿ ಸಂಚರಿಸುವ ಗ್ರಹಗಳ ಹೆಸರುಗಳಲ್ಲ. ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇವು ಪ್ರತಿಯೊಬ್ಬ ಜೀವಿಯ ಕರ್ಮಫಲವನ್ನು ವ್ಯಕ್ತಪಡಿಸುವ ದೈವಿಕ ಶಕ್ತಿಗಳ ಸಂಕೇತಗಳಾಗಿವೆ. ಇಲ್ಲಿ ಒಂದು ವಿಷಯವನ್ನು ಅರ್ಥಮಾಡಿಕೊಳ್ಳಬೇಕು. ಗ್ರಹಗಳು ನಮ್ಮ ಜೀವನದಲ್ಲಿ ಕಷ್ಟ ಅಥವಾ ಸುಖವನ್ನು ಸೃಷ್ಟಿಸುವುದಿಲ್ಲ. ನಮ್ಮ ಹಿಂದಿನ ಮತ್ತು ಇಂದಿನ ಕರ್ಮಗಳ ಫಲವನ್ನು ಸೂಕ್ತ ಸಮಯದಲ್ಲಿ ಅನುಭವಿಸಲು ಕಾರಣವಾಗುವ ಮಾಧ್ಯಮಗಳಾಗಿ ಕಾರ್ಯನಿರ್ವಹಿಸುತ್ತವೆ ಎಂದು ಜ್ಯೋತಿಷ್ಯಿಸುತ್ತವೆ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಆದ್ದರಿಂದ ಒಬ್ಬರಿಂದ ಒಬ್ಬರ ಜೀವನದಲ್ಲಿ ಉದ್ಯೋಗದಲ್ಲಿ ಯಶಸ್ಸು, ಇನ್ನೊಬ್ಬರಿಗೆ ವಿವಾಹದಲ್ಲಿ ವಿಳಂಬ, ಮತ್ತೊಬ್ಬರಿಗೆ ಹಣದ ಲಾಭ, ಇನ್ನೊಬ್ಬರಿಗೆ ಆರೋಗ್ಯದ ಸವಾಲುಗಳು ಕಾಣಿಸಿಕೊಳ್ಳುವುದಕ್ಕೆ ಜನ್ಮಕುಂಡಲಿಯಲ್ಲಿರುವ ಗ್ರಹಗಳ ಸ್ಥಾನ ಮತ್ತು ಅವುಗಳ ಪರಸ್ಪರ ಸಂಬಂಧವನ್ನು ಪ್ರಮುಖವಾಗಿ ಪರಿಗಣಿಸಲಾಗುತ್ತದೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತು ಈ 9 ಗ್ರಹಗಳು ಸೇರಿ ನವಗ್ರಹಗಳು ಎಂದು ಕರೆಯಲ್ಪಡುತ್ತವೆ. ಪ್ರತಿಯೊಂದು ಗ್ರಹಕ್ಕೂ ತನ್ನದೇ ಆದ ಸ್ವಭಾವ, ಶಕ್ತಿ, ಕಾರಕತ್ವ, ದೃಷ್ಟಿ ಮತ್ತು ಕಾರ್ಯವಿಧಾನವಿದೆ. ಉದಾಹರಣೆಗೆ ಸೂರ್ಯ ಆತ್ಮಬಲ ಮತ್ತು ಅಧಿಕಾರವನ್ನು ಸೂಚಿಸಿದರೆ, ಚಂದ್ರ ಮನಸ್ಸು ಮತ್ತು ಭಾವನೆಗಳನ್ನು ಸೂಚಿಸುತ್ತಾನೆ.
ಮಂಗಳ ಧೈರ್ಯ ಮತ್ತು ಶಕ್ತಿಯನ್ನು ನೀಡಿದರೆ ಬುಧ ಬುದ್ಧಿವಂತಿಕೆ ಮತ್ತು ಸಂವಹನವನ್ನು ನಿಯಂತ್ರಿಸುತ್ತಾನೆ. ಗುರು ಜ್ಞಾನ ಮತ್ತು ಭಾಗ್ಯದ ಸಂಕೇತವಾಗಿದ್ದರೆ ಶುಕ್ರ ಸುಖ, ಸೌಂದರ್ಯ ಮತ್ತು ಸಂಪತ್ತಿನ ಕಾರಕ. ಶನಿ ಕರ್ಮ, ಶಿಸ್ತು ಮತ್ತು ನ್ಯಾಯದ ಅಧಿಪತಿ. ರಾಹು ಮತ್ತು ಕೇತು ನೆರಳು ಗ್ರಹಗಳಾದರೂ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳು, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಕರ್ಮಫಲದ ಆಳವಾದ ಅನುಭವಗಳನ್ನು ನೀಡುವ ಶಕ್ತಿಯನ್ನು ಹೊಂದಿವೆ. ಆದ್ದರಿಂದ ನವಗ್ರಹಗಳನ್ನು ತಿಳಿದುಕೊಳ್ಳುವುದು ಎಂದರೆ ಕೇವಲ ಜ್ಯೋತಿಷ್ಯವನ್ನು ಕಲಿಯುವುದಲ್ಲ, ನಮ್ಮ ಜೀವನದ ಹಲವು ಅನುಭವಗಳ ಹಿಂದಿರುವ ತತ್ವವನ್ನು ಅರ್ಥಮಾಡಿಕೊಳ್ಳುವ ಪ್ರಯತ್ನವೂ ಆಗಿದೆ. ಈಗ ಎಲ್ಲರಿಗೂ ಕುತೂಹಲ ಮೂಡಿಸುವ ಮೊದಲ ಗ್ರಹವಾದ ಸೂರ್ಯ ಗ್ರಹದ ಮಹಾರಹಸ್ಯವನ್ನು ತಿಳಿದುಕೊಳ್ಳೋಣ. ಸೂರ್ಯ ಗ್ರಹದ ಮಹಾರಹಸ್ಯ. ಸ್ನೇಹಿತರೆ, ನವಗ್ರಹಗಳಲ್ಲಿ ಮೊದಲ ಸ್ಥಾನವನ್ನು ಹೊಂದಿರುವ ಗ್ರಹವೇ ಸೂರ್ಯ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯನನ್ನು ಕೇವಲ ಒಂದು ಗ್ರಹವಾಗಿ ಮಾತ್ರ ನೋಡಲಾಗುವುದಿಲ್ಲ. ಆತ್ಮದ ಸಂಕೇತ, ಜೀವಶಕ್ತಿ, ತಂದೆ, ಅಧಿಕಾರ, ನಾಯಕತ್ವ, ಗೌರವ ಮತ್ತು ರಾಜಯೋಗದ ಕಾರಕನಾಗಿ ಪರಿಗಣಿಸಲಾಗುತ್ತದೆ. ಹೇಗೆ ಇಡೀ ಸೌರವ್ಯೂಹವು ಸೂರ್ಯನನ್ನು ಕೇಂದ್ರವಾಗಿಟ್ಟುಕೊಂಡು ಸಂಚರಿಸುತ್ತದೆಯೋ ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲೂ ಆತ್ಮವಿಶ್ವಾಸ, ವ್ಯಕ್ತಿತ್ವ ಮತ್ತು ಗೌರವವನ್ನು ಬೆಳಗಿಸುವ ಕೇಂದ್ರಶಕ್ತಿಯಾಗಿ ಸೂರ್ಯನನ್ನು ಜ್ಯೋತಿಷ್ಯ ವಿವರಿಸುತ್ತದೆ. ಜನ್ಮಕುಂಡಲಿಯಲ್ಲಿ ಸೂರ್ಯ ಬಲವಾಗಿದ್ದರೆ ಆ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ನಾಯಕತ್ವದ ಗುಣ, ಸಮಾಜದಲ್ಲಿ ಗೌರವ ಮತ್ತು ಸರ್ಕಾರಿ ಅಥವಾ ಆಡಳಿತ ಕ್ಷೇತ್ರಗಳಲ್ಲಿ ಬೆಳೆಯುವ ಅವಕಾಶಗಳು ಹೆಚ್ಚಾಗಬಹುದು ಎಂದು ಹೇಳಲಾಗುತ್ತದೆ. ಅಂತಹ ವ್ಯಕ್ತಿಗಳು ಕಷ್ಟದ ಪರಿಸ್ಥಿತಿಗಳಲ್ಲಿಯೂ ಕುಗ್ಗದೆ ಮತ್ತೆ ಎದ್ದು ನಿಲ್ಲುವ ಮನೋಬಲವನ್ನು ಹೊಂದಿರುತ್ತಾರೆ. ಆದರೆ ಸೂರ್ಯ ದುರ್ಬಲವಾಗಿದ್ದರೆ ಆತ್ಮವಿಶ್ವಾಸದ ಕೊರತೆ, ತಂದೆಯೊಂದಿಗೆ ಭಿನ್ನಾಭಿಪ್ರಾಯ, ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಕೆ, ಗೌರವಕ್ಕೆ ಧಕ್ಕೆಯಾಗುವ ಸಂದರ್ಭಗಳು ಅಥವಾ ಅಧಿಕಾರಿಗಳೊಂದಿಗೆ ಸವಾಲುಗಳು ಎದುರಾಗಬಹುದು ಎಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ. ಸೂರ್ಯ ದೇಹದಲ್ಲಿ ಮುಖ್ಯವಾಗಿ ಮೂಳೆಗಳ ಬಲ, ಹೃದಯ, ಕಣ್ಣುಗಳು, ತಲೆ ಮತ್ತು ಜೀವಶಕ್ತಿಯೊಂದಿಗೆ ಸಂಬಂಧ ಹೊಂದಿದ್ದಾನೆ ಎಂದು ಪರಿಗಣಿಸಲಾಗುತ್ತದೆ. ಭಾನುವಾರ ಸೂರ್ಯನಿಗೆ ಸಮರ್ಪಿತ ದಿನ. ಕೆಂಪು, ಕೇಸರಿ ಮತ್ತು ಚಿನ್ನದ ಬಣ್ಣಗಳು ಸೂರ್ಯನೊಂದಿಗೆ ಸಂಬಂಧ ಹೊಂದಿವೆ. ಸೂರ್ಯನ ರತ್ನವಾಗಿ ಮಾಣಿಕ್ಯವನ್ನು ಪರಿಗಣಿಸಲಾಗುತ್ತದೆ. ಆದರೆ ಯಾವುದೇ ರತ್ನವನ್ನು ಧರಿಸುವ ಮೊದಲು ಅನುಭವಿ ಜ್ಯೋತಿಷಿಯ ಸಲಹೆ ಪಡೆಯುವುದು ಅತ್ಯಂತ ಮುಖ್ಯ. ಸೂರ್ಯನ ಅಧಿದೇವತೆ ಸೂರ್ಯನಾರಾಯಣ. ಪ್ರತಿದಿನ ಬೆಳಿಗ್ಗೆ ಉದಯಿಸುತ್ತಿರುವ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಓಂ ಘೃಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸುವುದು ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ ಮತ್ತು ಶಿಸ್ತಿನ ಜೀವನಕ್ಕೆ ಸಹಾಯಕವಾಗುತ್ತದೆ ಎಂದು ನಂಬಲಾಗಿದೆ. ಆದರೆ ಸ್ನೇಹಿತರೆ, ಸೂರ್ಯನ ಬಗ್ಗೆ ಅತ್ಯಂತ ದೊಡ್ಡ ರಹಸ್ಯ ಇನ್ನೂ ಇದೆ. ಸೂರ್ಯನು ಜಾತಕದಲ್ಲಿ ಯಾವ ಭಾವದಲ್ಲಿ ಕುಳಿತಿದ್ದಾನೆ ಎಂಬುದರ ಮೇಲೆ ಅವನ ಫಲಗಳು ಸಂಪೂರ್ಣವಾಗಿ ಬದಲಾಗಬಹುದು. ಅದನ್ನು ನಾವು ಮುಂದಿನ ಭಾಗದಲ್ಲಿ ಸರಳ ಉದಾಹರಣೆಗಳೊಂದಿಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಸೂರ್ಯನು ಜಾತಕದ ಯಾವ ಭಾವದಲ್ಲಿ ಇದ್ದಾನೆ ಎಂಬುದನ್ನು ತಿಳಿಯದೆ ಕೇವಲ ಸೂರ್ಯ ಬಲವಾಗಿದೆ ಅಥವಾ ಸೂರ್ಯ ದುರ್ಬಲವಾಗಿದೆ ಎಂದು ಹೇಳುವುದು ಸರಿಯಲ್ಲ. ಏಕೆಂದರೆ ಒಂದೇ ಸೂರ್ಯನು 12 ಭಾವಗಳಲ್ಲಿ 12 ರೀತಿಯ ಫಲಗಳನ್ನು ನೀಡಬಹುದು. ಅದಕ್ಕಾಗಿಯೇ ಅನುಭವಿ ಜ್ಯೋತಿಷಿಗಳು ಮೊದಲು ಸೂರ್ಯನ ಸ್ಥಾನ, ಅವನಿಗೆ ಬರುವ ದೃಷ್ಟಿಗಳು, ಯುತಿ, ರಾಶಿ ಮತ್ತು ದಶಾಭುಕ್ತಿಗಳನ್ನು ಪರಿಶೀಲಿಸಿ ನಂತರವೇ ಫಲ ಹೇಳುತ್ತಾರೆ. ಉದಾಹರಣೆಗೆ, ಸೂರ್ಯನು ಮೊದಲ ಭಾವದಲ್ಲಿದ್ದರೆ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ, ನಾಯಕತ್ವ ಮತ್ತು ಪ್ರಭಾವಶಾಲಿ ವ್ಯಕ್ತಿತ್ವ ಹೆಚ್ಚಾಗಬಹುದು. ಎರಡನೇ ಭಾವದಲ್ಲಿದ್ದರೆ ಮಾತಿನ ಪ್ರಭಾವ, ಕುಟುಂಬದ ಜವಾಬ್ದಾರಿ ಮತ್ತು ಹಣಕಾಸಿನ ವಿಚಾರಗಳಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಮೂರನೇ ಭಾವದಲ್ಲಿದ್ದರೆ ಧೈರ್ಯ, ಸಂವಹನ ಕೌಶಲ್ಯ ಮತ್ತು ಸಹೋದರರೊಂದಿಗೆ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತಾನೆ. ನಾಲ್ಕನೇ ಭಾವದಲ್ಲಿದ್ದರೆ ತಾಯಿ, ಮನೆ, ಆಸ್ತಿ ಮತ್ತು ಮಾನಸಿಕ ನೆಮ್ಮದಿಗೆ ಸಂಬಂಧಿಸಿದ ಫಲಗಳನ್ನು ನೀಡಬಹುದು. ಐದನೇ ಭಾವದಲ್ಲಿ ಇದ್ದರೆ ವಿದ್ಯೆ, ಬುದ್ಧಿಶಕ್ತಿ, ಸಂತಾನ ಮತ್ತು ಸೃಜನಶೀಲತೆಗೆ ಪ್ರಭಾವ ಬೀರುತ್ತಾನೆ. ಆರನೇ ಭಾವದಲ್ಲಿ ಶತ್ರುಗಳನ್ನು ಜಯಿಸುವ ಶಕ್ತಿ, ಸ್ಪರ್ಧೆಗಳಲ್ಲಿ ಯಶಸ್ಸು ಮತ್ತು ಸೇವಾ ಕ್ಷೇತ್ರದಲ್ಲಿ ಬೆಳವಣಿಗೆ ನೀಡುವ ಯೋಗ ಉಂಟಾಗಬಹುದು. ಏಳನೇ ಭಾವದಲ್ಲಿ ದಾಂಪತ್ಯ, ಪಾಲುದಾರಿಕೆ ಮತ್ತು ಸಾರ್ವಜನಿಕ ಜೀವನದ ಮೇಲೆ ಪರಿಣಾಮ ಕಂಡುಬರುತ್ತದೆ. ಎಂಟನೇ ಭಾವದಲ್ಲಿ ಜೀವನದಲ್ಲಿ ಹಠಾತ್ ಬದಲಾವಣೆಗಳು, ಸಂಶೋಧನಾ ಮನೋಭಾವ ಅಥವಾ ಕರ್ಮ ಪರೀಕ್ಷೆಗಳು ಹೆಚ್ಚಾಗಬಹುದು. ಒಂಬತ್ತನೇ ಭಾವದಲ್ಲಿ ಭಾಗ್ಯ, ಧರ್ಮ, ಗುರುಗಳ ಆಶೀರ್ವಾದ ಮತ್ತು ದೂರದ ಪ್ರಯಾಣಗಳಿಗೆ ಅನುಕೂಲಕರ ಫಲಗಳು ದೊರೆಯಬಹುದು. 10ನೇ ಭಾವದಲ್ಲಿ ಸೂರ್ಯನು ಇದ್ದರೆ ಉದ್ಯೋಗ, ಸರ್ಕಾರಿ ಹುದ್ದೆ, ನಾಯಕತ್ವ ಮತ್ತು ಸಮಾಜದಲ್ಲಿ ಗೌರವ ಹೆಚ್ಚಾಗುವ ಸಾಧ್ಯತೆ ಇದೆ. 11ನೇ ಭಾವದಲ್ಲಿ ಆದಾಯ, ಸ್ನೇಹಿತರು ಮತ್ತು ಆಸೆಗಳು ಈಡೇರುವ ಯೋಗಗಳು ಕಂಡುಬರಬಹುದು. 12ನೇ ಭಾವದಲ್ಲಿ ಇದ್ದರೆ ವಿದೇಶ, ಆಧ್ಯಾತ್ಮಿಕತೆ, ಖರ್ಚುಗಳು ಮತ್ತು ಏಕಾಂತ ಜೀವನದ ಅನುಭವಗಳಿಗೆ ಸಂಬಂಧಿಸಿದ ಫಲಗಳು ಕಾಣಿಸಿಕೊಳ್ಳಬಹುದು.
ಆದರೆ ಒಂದು ವಿಷಯವನ್ನು ನೆನಪಿಡಿ, ಈ ಫಲಗಳು ಕೇವಲ ಸೂರ್ಯನ ಸ್ಥಾನವನ್ನು ಮಾತ್ರ ಆಧರಿಸಿಲ್ಲ. ಸಂಪೂರ್ಣ ಜನ್ಮಕುಂಡಲಿ, ಇತರ ಗ್ರಹಗಳ ಸ್ಥಿತಿ ಮತ್ತು ದಶಾಭುಕ್ತಿಗಳನ್ನು ಒಟ್ಟಾಗಿ ಪರಿಶೀಲಿಸಿದಾಗ ಮಾತ್ರ ನಿಖರವಾದ ವಿಶ್ಲೇಷಣೆ ಸಾಧ್ಯವಾಗುತ್ತದೆ. ಈಗ ಆತ್ಮದ ಕಾರಕನಾದ ಸೂರ್ಯನ ನಂತರ ನಮ್ಮ ಮನಸ್ಸು, ಭಾವನೆಗಳು ಮತ್ತು ಆಲೋಚನೆಗಳನ್ನು ನಿಯಂತ್ರಿಸುವ ಚಂದ್ರಗ್ರಹದ ಮಹಾರಹಸ್ಯವನ್ನು ತಿಳಿದುಕೊಳ್ಳೋಣ. ಚಂದ್ರಗ್ರಹದ ಮಹಾರಹಸ್ಯ. ಸ್ನೇಹಿತರೆ, ಸೂರ್ಯನು ನಮ್ಮ ದೇಹಕ್ಕೆ ಬೆಳಕನ್ನು ನೀಡಿದರೆ ಚಂದ್ರನು ನಮ್ಮ ಮನಸ್ಸಿಗೆ ಬೆಳಕನ್ನು ನೀಡುತ್ತಾನೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಒಬ್ಬ ವ್ಯಕ್ತಿಯ ಸಂತೋಷ, ದುಃಖ, ಭಯ, ಆತ್ಮವಿಶ್ವಾಸ, ಪ್ರೀತಿ, ಕೋಪ, ಕರುಣೆ, ನೆನಪಿನ ಶಕ್ತಿ, ಕಲ್ಪನಾ ಶಕ್ತಿ, ಮನಸ್ಸಿನ ಸ್ಥಿರತೆ ಹಾಗೂ ಭಾವನೆಗಳನ್ನು ಮುಖ್ಯವಾಗಿ ಚಂದ್ರನು ನಿಯಂತ್ರಿಸುತ್ತಾನೆ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದಲೇ ಜನ್ಮಕುಂಡಲಿಯಲ್ಲಿ ಚಂದ್ರನ ಸ್ಥಾನಕ್ಕೆ ಅತ್ಯಂತ ಮಹತ್ವವಿದೆ. ಕೆಲವರು ಯಾವುದೇ ಸಮಸ್ಯೆ ಬಂದರೂ ಶಾಂತವಾಗಿ ಯೋಚಿಸಿ ಪರಿಹಾರ ಕಂಡುಕೊಳ್ಳುತ್ತಾರೆ, ಆದರೆ ಇನ್ನೂ ಕೆಲವರು ಸಣ್ಣ ವಿಷಯಕ್ಕೂ ಹೆಚ್ಚು ಚಿಂತಿಸುತ್ತಾರೆ. ಜ್ಯೋತಿಷ್ಯದ ದೃಷ್ಟಿಯಿಂದ ಇದಕ್ಕೆ ಚಂದ್ರನ ಬಲವೂ ಒಂದು ಕಾರಣವಾಗಬಹುದು ಎಂದು ಹೇಳಲಾಗುತ್ತದೆ. ಚಂದ್ರನು ಬಲವಾಗಿದ್ದರೆ ವ್ಯಕ್ತಿಯ ಮುಖದಲ್ಲಿ ಒಂದು ವಿಶೇಷ ಕಾಂತಿ, ಮನಸ್ಸಿನಲ್ಲಿ ನೆಮ್ಮದಿ, ಉತ್ತಮ ನೆನಪಿನ ಶಕ್ತಿ, ತಾಯಿಯ ಆಶೀರ್ವಾದ, ಕುಟುಂಬದ ಪ್ರೀತಿ, ಸಮಾಜದಲ್ಲಿ ಒಳ್ಳೆಯ ಹೆಸರು ಮತ್ತು ಜೀವನದಲ್ಲಿ ಭಾವನಾತ್ಮಕ ಸಮತೋಲನ ಕಂಡುಬರಬಹುದು. ಆದರೆ ಚಂದ್ರನು ದುರ್ಬಲನಾಗಿದ್ದರೆ ಮನಸ್ಸಿನ ಅಶಾಂತಿ, ಅತಿಯಾದ ಚಿಂತೆ, ಗೊಂದಲ, ನಿದ್ರೆಯ ಸಮಸ್ಯೆ, ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಹಿಂಜರಿಕೆ ಅಥವಾ ಭಾವನೆಗಳ ಏರಿಳಿತ ಹೆಚ್ಚಾಗಬಹುದು ಎಂದು ಜ್ಯೋತಿಷ್ಯದಲ್ಲಿ ವಿವರಿಸಲಾಗಿದೆ. ಚಂದ್ರನು ದೇಹದಲ್ಲಿ ಮುಖ್ಯವಾಗಿ ಮನಸ್ಸು, ಮೆದುಳು, ರಕ್ತದಲ್ಲಿನ ದ್ರವಾಂಶ, ಎದೆ, ಶ್ವಾಸಕೋಶ, ಮುಖದ ಕಾಂತಿ ಮತ್ತು ತಾಯಿಯೊಂದಿಗೆ ಇರುವ ಸಂಬಂಧವನ್ನು ಸೂಚಿಸುತ್ತಾನೆ. ಸೋಮವಾರ ಚಂದ್ರನ ದಿನವಾಗಿದ್ದು ಬಿಳಿ ಬಣ್ಣ, ಬೆಳ್ಳಿ ಲೋಹ ಮತ್ತು ಮುತ್ತು ಚಂದ್ರನೊಂದಿಗೆ ಸಂಬಂಧ ಹೊಂದಿವೆ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಯಾವುದೇ ರತ್ನವನ್ನು ಧರಿಸುವ ಮೊದಲು ಅನುಭವಿ ಜ್ಯೋತಿಷಿಯ ಸಲಹೆ ಪಡೆಯುವುದು ಅಗತ್ಯ. ಚಂದ್ರನ ಅಧಿದೇವತೆ ಭಗವಾನ್ ಶಿವ ಎಂದು ಅನೇಕ ಆಗಮಗಳು ಮತ್ತು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಆದ್ದರಿಂದ ಸೋಮವಾರ ಶಿವನ ಆರಾಧನೆ, ಹಾಲಿನ ಅಭಿಷೇಕ ಹಾಗೂ ಓಂ ಸೋಂ ಸೋಮಾಯ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸುವುದು ಮನಸ್ಸಿನ ಶಾಂತಿ ಮತ್ತು ಆತ್ಮಸ್ಥೈರ್ಯಕ್ಕೆ ಸಹಾಯಕವಾಗುತ್ತದೆ ಎಂದು ನಂಬಲಾಗಿದೆ. ಆದರೆ ಸ್ನೇಹಿತರೆ, ಚಂದ್ರನ ಬಗ್ಗೆ ಅತ್ಯಂತ ಆಶ್ಚರ್ಯಕರ ವಿಷಯ ಇನ್ನೂ ಇದೆ. ಚಂದ್ರನು ಜಾತಕದ ಯಾವ ಭಾವದಲ್ಲಿ ಕುಳಿತಿದ್ದಾನೆ ಮತ್ತು ಯಾವ ಗ್ರಹದ ದೃಷ್ಟಿಯನ್ನು ಪಡೆಯುತ್ತಿದ್ದಾನೆ ಎಂಬುದರ ಮೇಲೆ ವ್ಯಕ್ತಿಯ ಸಂಪೂರ್ಣ ಮನೋಸ್ವಭಾವವೇ ಬದಲಾಗಬಹುದು. ಈಗ ಅದನ್ನು ಸರಳ ಉದಾಹರಣೆಗಳೊಂದಿಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಜಾತಕದಲ್ಲಿ ಚಂದ್ರನು ಯಾವ ಭಾವದಲ್ಲಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯ. ಏಕೆಂದರೆ ಚಂದ್ರನು ಪ್ರತಿಯೊಂದು ಭಾವದಲ್ಲೂ ವಿಭಿನ್ನ ರೀತಿಯ ಅನುಭವಗಳನ್ನು ನೀಡುತ್ತಾನೆ. ಮೊದಲ ಭಾವದಲ್ಲಿ ಚಂದ್ರನು ಇದ್ದರೆ ವ್ಯಕ್ತಿಯ ಸ್ವಭಾವ ಮೃದು, ಕರುಣಾಮಯ ಹಾಗೂ ಜನರನ್ನು ಸುಲಭವಾಗಿ ಆಕರ್ಷಿಸುವಂತಿರಬಹುದು. ಆದರೆ ಮನಸ್ಸಿನಲ್ಲಿ ಏರಿಳಿತಗಳು ಹೆಚ್ಚಿರಬಹುದು. ಎರಡನೇ ಭಾವದಲ್ಲಿ ಇದ್ದರೆ ಕುಟುಂಬದ ಮೇಲೆ ಅಪಾರ ಪ್ರೀತಿ, ಸಿಹಿ ಮಾತು ಹಾಗೂ ಹಣ ಸಂಪಾದಿಸುವ ಸಾಮರ್ಥ್ಯ ಹೆಚ್ಚಾಗಬಹುದು. ಮೂರನೇ ಭಾವದಲ್ಲಿ ಇದ್ದರೆ ಧೈರ್ಯ, ಕಲಾತ್ಮಕ ಪ್ರತಿಭೆ, ಬರವಣಿಗೆ, ಸಂಗೀತ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿ ಆಸಕ್ತಿ ಕಾಣಿಸಬಹುದು. ನಾಲ್ಕನೇ ಭಾವದಲ್ಲಿ ಚಂದ್ರನು ಅತ್ಯಂತ ಶುಭಕರ ಸ್ಥಾನಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಇದು ತಾಯಿಯ ಪ್ರೀತಿ, ಮನೆ, ವಾಹನ, ಆಸ್ತಿ ಮತ್ತು ಮನಸ್ಸಿನ ನೆಮ್ಮದಿಯನ್ನು ಹೆಚ್ಚಿಸಬಹುದು. ಐದನೇ ಭಾವದಲ್ಲಿ ಇದ್ದರೆ ಉತ್ತಮ ನೆನಪಿನ ಶಕ್ತಿ, ಶಿಕ್ಷಣದಲ್ಲಿ ಆಸಕ್ತಿ, ಸಂತಾನ ಭಾಗ್ಯ ಹಾಗೂ ಸೃಜನಶೀಲತೆ ಬೆಳೆಯಬಹುದು. ಆರನೇ ಭಾವದಲ್ಲಿ ಇದ್ದರೆ ಮಾನಸಿಕ ಒತ್ತಡ, ಸ್ಪರ್ಧೆ, ಸಾಲ ಅಥವಾ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವ ಅಗತ್ಯ ಉಂಟಾಗಬಹುದು. ಏಳನೇ ಭಾವದಲ್ಲಿ ಇದ್ದರೆ ದಾಂಪತ್ಯ ಜೀವನದಲ್ಲಿ ಭಾವನಾತ್ಮಕ ಬಂಧ ಹೆಚ್ಚಾಗಬಹುದು. ಆದರೆ ಕೆಲವೊಮ್ಮೆ ಭಾವನೆಗಳ ಕಾರಣದಿಂದ ಸಣ್ಣ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಎಂಟನೇ ಭಾವದಲ್ಲಿ ಇದ್ದರೆ ಜೀವನದಲ್ಲಿ ಹಠಾತ್ ಬದಲಾವಣೆಗಳು, ರಹಸ್ಯ ವಿಷಯಗಳಲ್ಲಿ ಆಸಕ್ತಿ ಅಥವಾ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗಬಹುದು. ಒಂಬತ್ತನೇ ಭಾವದಲ್ಲಿ ಇದ್ದರೆ ಭಾಗ್ಯ, ಧರ್ಮ, ಗುರುಗಳ ಆಶೀರ್ವಾದ ಮತ್ತು ದೂರದ ಪ್ರಯಾಣಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ. 10ನೇ ಭಾವದಲ್ಲಿ ಚಂದ್ರನು ಇದ್ದರೆ ಜನಪ್ರಿಯತೆ, ಸಾರ್ವಜನಿಕ ಸಂಪರ್ಕ, ಉದ್ಯೋಗದಲ್ಲಿ ಹೆಸರು ಮತ್ತು ಜನರೊಂದಿಗೆ ಬೆರೆಯುವ ಸಾಮರ್ಥ್ಯ ಹೆಚ್ಚಾಗಬಹುದು. 11ನೇ ಭಾವದಲ್ಲಿ ಇದ್ದರೆ ಆದಾಯದ ಅವಕಾಶಗಳು, ಸ್ನೇಹಿತರ ಬೆಂಬಲ ಹಾಗೂ ಮನಸ್ಸಿನ ಆಸೆಗಳು ನೆರವೇರುವ ಯೋಗಗಳು ಕಾಣಿಸಬಹುದು. 12ನೇ ಭಾವದಲ್ಲಿ ಇದ್ದರೆ ವಿದೇಶ, ಆಧ್ಯಾತ್ಮಿಕ ಜೀವನ, ಧ್ಯಾನ, ಕನಸುಗಳು ಮತ್ತು ಕೆಲವೊಮ್ಮೆ ನಿದ್ರೆಯ ಸಮಸ್ಯೆಗಳೊಂದಿಗೆ ಸಂಬಂಧಿಸಿದ ಅನುಭವಗಳು ಹೆಚ್ಚಾಗಬಹುದು. ಆದರೆ ಈ ಫಲಗಳನ್ನು ಕೇವಲ ಚಂದ್ರನ ಸ್ಥಾನವನ್ನು ಆಧರಿಸಿ ಮಾತ್ರ ನಿರ್ಧರಿಸಲಾಗುವುದಿಲ್ಲ. ಚಂದ್ರನಿಗೆ ಶನಿ, ರಾಹು, ಕೇತು ಅಥವಾ ಗುರು ಮೊದಲಾದ ಗ್ರಹಗಳ ದೃಷ್ಟಿ, ಯುತಿ ಹಾಗೂ ದಶಾಭುಕ್ತಿಗಳು ಫಲಿತಾಂಶವನ್ನು ಬದಲಾಯಿಸಬಹುದು.
ಆದ್ದರಿಂದ ಸಂಪೂರ್ಣ ಜಾತಕವನ್ನು ಪರಿಶೀಲಿಸಿದ ನಂತರವೇ ನಿಖರವಾದ ವಿಶ್ಲೇಷಣೆ ಸಾಧ್ಯವಾಗುತ್ತದೆ. ಈಗ ನವಗ್ರಹಗಳಲ್ಲಿ ಧೈರ್ಯ, ಶಕ್ತಿ, ಸಾಹಸ, ರಕ್ತ ಮತ್ತು ವಿಜಯದ ಸಂಕೇತವಾದ ಮಂಗಳ ಗ್ರಹದ ಮಹಾರಹಸ್ಯವನ್ನು ತಿಳಿದುಕೊಳ್ಳೋಣ. ಮಂಗಳ ಗ್ರಹದ ಮಹಾರಹಸ್ಯ. ಸ್ನೇಹಿತರೆ, ನವಗ್ರಹಗಳಲ್ಲಿ ಅತ್ಯಂತ ಶಕ್ತಿಶಾಲಿ, ಧೈರ್ಯಶಾಲಿ ಮತ್ತು ಕ್ರಿಯಾಶೀಲ ಗ್ರಹವೆಂದರೆ ಮಂಗಳ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳನನ್ನು ಕೇವಲ ಯುದ್ಧದ ಗ್ರಹ ಎಂದು ಮಾತ್ರ ಹೇಳುವುದಿಲ್ಲ. ಧೈರ್ಯ, ಸಾಹಸ, ಆತ್ಮರಕ್ಷಣೆ, ಆತ್ಮವಿಶ್ವಾಸ, ರಕ್ತ, ಶಕ್ತಿ, ಭೂಮಿ, ಆಸ್ತಿ, ಸಹೋದರರು, ಸೈನ್ಯ, ಪೊಲೀಸ್, ಅಗ್ನಿಶಾಮಕ ದಳ, ಎಂಜಿನಿಯರಿಂಗ್, ಶಸ್ತ್ರಚಿಕಿತ್ಸೆ, ಕ್ರೀಡೆ ಮತ್ತು ನಾಯಕತ್ವ ಇವೆಲ್ಲಕ್ಕೂ ಮಂಗಳನೇ ಪ್ರಮುಖ ಕಾರಕನೆಂದು ಪರಿಗಣಿಸಲಾಗಿದೆ. ಒಬ್ಬ ವ್ಯಕ್ತಿ ಕಷ್ಟದ ಸಮಯದಲ್ಲಿ ಹೆದರದೆ ಮುಂದೆ ನಿಲ್ಲುತ್ತಾನೆಯೇ ಅಥವಾ ಹಿಂದೆ ಸರಿಯುತ್ತಾನೆಯೇ ಎಂಬುದರಲ್ಲಿಯೂ ಮಂಗಳನ ಪ್ರಭಾವವಿದೆ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಜನ್ಮಕುಂಡಲಿಯಲ್ಲಿ ಮಂಗಳ ಬಲವಾಗಿದ್ದರೆ ಆ ವ್ಯಕ್ತಿ ಧೈರ್ಯಶಾಲಿ, ಪರಿಶ್ರಮಿ, ತ್ವರಿತ ನಿರ್ಧಾರ ತೆಗೆದುಕೊಳ್ಳುವವ, ಅನ್ಯಾಯದ ವಿರುದ್ಧ ನಿಲ್ಲುವ ಸ್ವಭಾವದವ ಹಾಗೂ ಜೀವನದಲ್ಲಿ ದೊಡ್ಡ ಸವಾಲುಗಳನ್ನು ಎದುರಿಸಿ ಗೆಲ್ಲುವ ಮನೋಬಲ ಹೊಂದಿರಬಹುದು. ಇಂತಹವರು ಪೊಲೀಸ್, ಸೇನೆ, ಕ್ರೀಡೆ, ವೈದ್ಯಕೀಯ, ನಿರ್ಮಾಣ, ರಿಯಲ್ ಎಸ್ಟೇಟ್, ಯಂತ್ರೋಪಕರಣಗಳು ಅಥವಾ ತಾಂತ್ರಿಕ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡುವ ಸಾಧ್ಯತೆ ಇದೆ. ಆದರೆ ಮಂಗಳ ದುರ್ಬಲವಾಗಿದ್ದರೆ ಅಥವಾ ಪಾಪಗ್ರಹಗಳಿಂದ ಹೆಚ್ಚು ಪೀಡಿತನಾಗಿದ್ದರೆ ಕೋಪ, ಆತುರ, ಸಣ್ಣ ವಿಷಯಕ್ಕೂ ಜಗಳ, ಅಪಘಾತದ ಸಾಧ್ಯತೆ, ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಸಹೋದರರೊಂದಿಗೆ ಭಿನ್ನಾಭಿಪ್ರಾಯ ಅಥವಾ ಭೂಮಿ ಆಸ್ತಿ ವಿಚಾರಗಳಲ್ಲಿ ಅಡಚಣೆಗಳು ಎದುರಾಗಬಹುದು ಎಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ. ಇದೇ ಕಾರಣಕ್ಕೆ ಮಂಗಳನ ಸ್ಥಿತಿಯನ್ನು ವಿವಾಹದ ವಿಷಯದಲ್ಲಿಯೂ ಗಮನಿಸಲಾಗುತ್ತದೆ. ಆದರೆ ಒಂದು ತಪ್ಪು ಕಲ್ಪನೆಯನ್ನು ಇಲ್ಲಿ ನಿವಾರಿಸಬೇಕು. ಪ್ರತಿಯೊಬ್ಬ ಮಂಗಳ ದೋಷ ಹೊಂದಿರುವ ವ್ಯಕ್ತಿಯ ವೈವಾಹಿಕ ಜೀವನ ಕೆಟ್ಟದ್ದೇ ಆಗುತ್ತದೆ ಎಂದು ಹೇಳುವುದು ಸರಿಯಲ್ಲ. ಮಂಗಳನ ಫಲವನ್ನು ಅವನ ಸ್ಥಾನ, ರಾಶಿ, ಭಾವ, ದೃಷ್ಟಿ, ಯುತಿ ಹಾಗೂ ಸಂಪೂರ್ಣ ಜನ್ಮಕುಂಡಲಿಯನ್ನು ಒಟ್ಟಾಗಿ ಪರಿಶೀಲಿಸಿದ ನಂತರವೇ ನಿರ್ಧರಿಸಬೇಕು. ಮಂಗಳ ದೇಹದಲ್ಲಿ ಮುಖ್ಯವಾಗಿ ರಕ್ತ, ಸ್ನಾಯುಗಳು, ಮೂಳೆಗಳ ಶಕ್ತಿ, ದೇಹದ ಉಷ್ಣತೆ, ತಲೆ ಹಾಗೂ ದೈಹಿಕ ಶಕ್ತಿಯನ್ನು ಸೂಚಿಸುತ್ತಾನೆ. ಮಂಗಳವಾರ ಮಂಗಳನ ದಿನ. ಕೆಂಪು ಬಣ್ಣ, ತಾಮ್ರಲೋಹ ಮತ್ತು ಹವಳರತ್ನ ಮಂಗಳನೊಂದಿಗೆ ಸಂಬಂಧ ಹೊಂದಿವೆ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಯಾವುದೇ ರತ್ನವನ್ನು ಧರಿಸುವ ಮೊದಲು ಅನುಭವಿ ಜ್ಯೋತಿಷಿಯ ಸಲಹೆ ಪಡೆಯುವುದು ಅತ್ಯಗತ್ಯ. ಮಂಗಳನ ಅಧಿದೇವತೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಶ್ರೀ ಹನುಮಂತ ಎಂದು ಅನೇಕ ಸಂಪ್ರದಾಯಗಳಲ್ಲಿ ಆರಾಧಿಸಲಾಗುತ್ತದೆ. ಮಂಗಳವಾರ ಭಕ್ತಿಯಿಂದ ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದು, ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತನ ಆರಾಧನೆ ಮಾಡುವುದು ಆತ್ಮವಿಶ್ವಾಸ, ಧೈರ್ಯ ಮತ್ತು ಮನೋಬಲವನ್ನು ಹೆಚ್ಚಿಸಲು ಸಹಾಯಕವಾಗುತ್ತದೆ ಎಂದು ನಂಬಲಾಗಿದೆ. ಆದರೆ ಸ್ನೇಹಿತರೆ, ಮಂಗಳನ ಅತ್ಯಂತ ದೊಡ್ಡ ರಹಸ್ಯ ಇನ್ನೂ ಬಾಕಿಯಿದೆ. ಮಂಗಳನು ಜಾತಕದ ಯಾವ ಭಾವದಲ್ಲಿ ಕುಳಿತಿದ್ದಾನೆ ಎಂಬುದರ ಮೇಲೆ ವ್ಯಕ್ತಿಯ ಜೀವನದ ದಿಕ್ಕೇ ಬದಲಾಗಬಹುದು. ಈಗ ಅದನ್ನು ಒಂದೊಂದೇ ಭಾವದ ಉದಾಹರಣೆಗಳೊಂದಿಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮಂಗಳನು ಜಾತಕದಲ್ಲಿ ಯಾವ ಭಾವದಲ್ಲಿದ್ದಾನೆ ಎಂಬುದು ಅತ್ಯಂತ ಮಹತ್ವದ್ದಾಗಿದೆ. ಏಕೆಂದರೆ ಒಂದೇ ಮಂಗಳನು ಕೆಲವರಿಗೆ ರಾಜಯೋಗವನ್ನು ನೀಡಿದರೆ ಮತ್ತೊಬ್ಬರಿಗೆ ಜೀವನದಲ್ಲಿ ಕಠಿಣ ಪರೀಕ್ಷೆಗಳನ್ನು ನೀಡುವ ಸಂದರ್ಭವೂ ಉಂಟಾಗಬಹುದು. ಮೊದಲ ಭಾವದಲ್ಲಿ ಮಂಗಳ ಇದ್ದರೆ ವ್ಯಕ್ತಿ ಧೈರ್ಯಶಾಲಿ, ಆತ್ಮವಿಶ್ವಾಸಿ, ನಾಯಕತ್ವದ ಗುಣ ಹೊಂದಿದವನಾಗಿರಬಹುದು. ಆದರೆ ಕೋಪವನ್ನು ನಿಯಂತ್ರಿಸದಿದ್ದರೆ ಸಂಬಂಧಗಳಲ್ಲಿ ಸಮಸ್ಯೆಗಳು ಉಂಟಾಗಬಹುದು. ಎರಡನೇ ಭಾವದಲ್ಲಿ ಮಂಗಳ ಇದ್ದರೆ ಹಣಕಾಸಿನ ವಿಷಯದಲ್ಲಿ ಶ್ರಮದಿಂದ ಸಂಪಾದಿಸುವ ಗುಣ ಇರುತ್ತದೆ. ಆದರೆ ಮಾತಿನಲ್ಲಿ ಕಠಿಣತೆ ಕಾಣಿಸಿಕೊಳ್ಳಬಹುದು. ಮೂರನೇ ಭಾವದಲ್ಲಿ ಮಂಗಳ ಅತ್ಯಂತ ಬಲಿಷ್ಠ ಸ್ಥಾನಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಧೈರ್ಯ, ಸಾಹಸ, ಹೊಸ ಕೆಲಸಗಳನ್ನು ಆರಂಭಿಸುವ ಮನೋಬಲ ಮತ್ತು ಸಹೋದರರ ಬೆಂಬಲ ಹೆಚ್ಚಾಗಬಹುದು. ನಾಲ್ಕನೇ ಭಾವದಲ್ಲಿ ಇದ್ದರೆ ಮನೆ, ವಾಹನ, ಭೂಮಿ ಹಾಗೂ ಆಸ್ತಿಗೆ ಸಂಬಂಧಿಸಿದ ಘಟನೆಗಳು ಪ್ರಮುಖವಾಗಬಹುದು. ಕೆಲವೊಮ್ಮೆ ಮನೆಯ ವಾತಾವರಣದಲ್ಲಿ ಉದ್ವಿಗ್ನತೆಯೂ ಉಂಟಾಗಬಹುದು. ಐದನೇ ಭಾವದಲ್ಲಿ ಮಂಗಳ ಇದ್ದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕ್ರೀಡೆ, ತಾಂತ್ರಿಕ ಶಿಕ್ಷಣ ಮತ್ತು ನಾಯಕತ್ವದಲ್ಲಿ ಯಶಸ್ಸು ದೊರೆಯಬಹುದು. ಆದರೆ ತಾಳ್ಮೆಯ ಕೊರತೆಯಿಂದ ತೆಗೆದುಕೊಳ್ಳುವ ತುರ್ತು ನಿರ್ಧಾರಗಳನ್ನು ತಪ್ಪಿಸಿಕೊಳ್ಳುವುದು ಉತ್ತಮ. ಆರನೇ ಭಾವದಲ್ಲಿ ಮಂಗಳ ಇದ್ದರೆ ಶತ್ರುಗಳನ್ನು ಜಯಿಸುವ ಶಕ್ತಿ, ಸ್ಪರ್ಧೆಗಳಲ್ಲಿ ಗೆಲುವು ಮತ್ತು ಸೇವಾ ಕ್ಷೇತ್ರದಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು. ಏಳನೇ ಭಾವದಲ್ಲಿ ಇದ್ದರೆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ಸಹನೆಯ ಅಗತ್ಯ ಹೆಚ್ಚಾಗುತ್ತದೆ. ಇದೇ ಸ್ಥಾನವನ್ನು ಆಧರಿಸಿ ಅನೇಕರು ಮಂಗಳ ದೋಷದ ಬಗ್ಗೆ ಮಾತನಾಡುತ್ತಾರೆ. ಆದರೆ ಈ ಒಂದೇ ಕಾರಣದಿಂದ ಫಲ ಹೇಳುವುದು ಸರಿಯಲ್ಲ. ಸಂಪೂರ್ಣ ಜಾತಕವನ್ನು ಪರಿಶೀಲಿಸಬೇಕು. 8ನೇ ಭಾವದಲ್ಲಿ ಮಂಗಳ ಇದ್ದರೆ ಸಂಶೋಧನೆ, ರಹಸ್ಯ ವಿಷಯಗಳು, ವಿಮೆ, ಪಿತ್ರಾರ್ಜಿತ ಆಸ್ತಿ,
ಅಥವಾ ಜೀವನದಲ್ಲಿ ಹಠಾತ್ ಬದಲಾವಣೆಗಳೊಂದಿಗೆ ಸಂಬಂಧಿಸಿದ ಅನುಭವಗಳು ಹೆಚ್ಚಾಗಬಹುದು. 9ನೇ ಭಾವದಲ್ಲಿ ಇದ್ದರೆ ಭಾಗ್ಯವನ್ನು ಪರಿಶ್ರಮದ ಮೂಲಕ ನಿರ್ಮಿಸುವ ಸಾಮರ್ಥ್ಯ, ಧಾರ್ಮಿಕ ಯಾತ್ರೆಗಳು ಹಾಗೂ ಗುರುಗಳ ಮಾರ್ಗದರ್ಶನ ದೊರೆಯುವ ಸಾಧ್ಯತೆ ಇದೆ. 10ನೇ ಭಾವದಲ್ಲಿ ಮಂಗಳ ಇದ್ದರೆ ಉದ್ಯೋಗ, ಆಡಳಿತ, ರಕ್ಷಣಾ ಇಲಾಖೆ, ಪೊಲೀಸ್, ಸೇನೆ, ಎಂಜಿನಿಯರಿಂಗ್, ನಿರ್ಮಾಣ ಅಥವಾ ಉದ್ಯಮ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡುವ ಯೋಗವಿದೆ. 11ನೇ ಭಾವದಲ್ಲಿ ಇದ್ದರೆ ಆದಾಯ, ಹೊಸ ಅವಕಾಶಗಳು, ಪ್ರಭಾವಿ ಸ್ನೇಹಿತರು ಮತ್ತು ಗುರಿ ಸಾಧನೆಗೆ ಉತ್ತಮ ಬೆಂಬಲ ದೊರೆಯಬಹುದು. 12ನೇ ಭಾವದಲ್ಲಿ ಇದ್ದರೆ ವಿದೇಶ, ಆಸ್ಪತ್ರೆ, ಆಧ್ಯಾತ್ಮಿಕ ಜೀವನ ಅಥವಾ ಅನಿರೀಕ್ಷಿತ ಖರ್ಚುಗಳಿಗೆ ಸಂಬಂಧಿಸಿದ ಅನುಭವಗಳು ಹೆಚ್ಚಾಗಬಹುದು. ಆದರೆ ಸ್ನೇಹಿತರೆ, ಒಂದು ವಿಷಯವನ್ನು ಸದಾ ನೆನಪಿಡಿ: ಮಂಗಳನು ಒಬ್ಬನೇ ಜೀವನವನ್ನು ನಿರ್ಧರಿಸುವುದಿಲ್ಲ. ಅವನಿಗೆ ಗುರು, ಶನಿ, ರಾಹು, ಕೇತು ಅಥವಾ ಶುಕ್ರನಂತಹ ಗ್ರಹಗಳ ದೃಷ್ಟಿ ಮತ್ತು ಯುತಿ ಬಂದಾಗ ಫಲಗಳು ಬದಲಾಗಬಹುದು. ಆದ್ದರಿಂದ ಅನುಭವಿ ಜ್ಯೋತಿಷಿಯು ಸಂಪೂರ್ಣ ಜನ್ಮಕುಂಡಲಿಯನ್ನು ಪರಿಶೀಲಿಸಿದ ನಂತರವೇ ನಿಖರವಾದ ವಿಶ್ಲೇಷಣೆ ಮಾಡುತ್ತಾರೆ. ಸ್ನೇಹಿತರೆ, ನವಗ್ರಹಗಳ ಮಹಾರಹಸ್ಯದ ಮೊದಲ ಭಾಗದಲ್ಲಿ ನಾವು ನವಗ್ರಹಗಳ ಮಹತ್ವ, ಸೂರ್ಯ, ಚಂದ್ರ ಮತ್ತು ಮಂಗಳ ಗ್ರಹಗಳ ರಹಸ್ಯಗಳು, ಅವುಗಳ ಕಾರಕತ್ವ, ಜೀವನದ ಮೇಲಿನ ಪ್ರಭಾವ ಹಾಗೂ ಭಾವಗಳ ಪ್ರಕಾರ ಅವುಗಳ ಫಲಗಳನ್ನು ವಿವರವಾಗಿ ತಿಳಿದುಕೊಂಡೆವು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಆದರೆ ಸ್ನೇಹಿತರೆ, ಇದು ಕೇವಲ ಆರಂಭ ಮಾತ್ರ. 2ನೇ ಭಾಗದಲ್ಲಿ ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತು ಗ್ರಹಗಳ ಅತ್ಯಂತ ರೋಚಕವಾದ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ಯಾವ ಗ್ರಹ ನಿಮ್ಮ ಅದೃಷ್ಟವನ್ನು ತೆರೆಯುತ್ತದೆ? ಯಾವ ಗ್ರಹ ಜೀವನದಲ್ಲಿ ಅಡೆತಡೆಗಳನ್ನು ಉಂಟುಮಾಡುತ್ತದೆ? ಯಾವ ಗ್ರಹಕ್ಕೆ ಯಾವ ಪರಿಹಾರ ಅತ್ಯಂತ ಪರಿಣಾಮಕಾರಿ? ಮತ್ತು ಜ್ಯೋತಿಷ್ಯದಲ್ಲಿ ಬಹಳ ಕಡಿಮೆ ಜನರಿಗೆ ತಿಳಿದಿರುವ ಕೆಲವು ಮಹತ್ವದ ರಹಸ್ಯಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ಭಾಗ 2 ಬೇಕು ಎಂದು ತಪ್ಪದೇ ಬರೆಯಿರಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಇನ್ನೂ ರಾಶಿ ರಹಸ್ಯ ಚಾನಲ್ಗೆ ಚಂದಾದಾರರಾಗಿಲ್ಲದಿದ್ದರೆ ಈಗಲೇ ಚಂದಾದಾರರಾಗಿ ಹಾಗೂ ಗಂಟೆಯ ಗುರುತನ್ನು ಒತ್ತಿ. ಆಗ ಮುಂದಿನ ನವಗ್ರಹಗಳ ಮಹಾರಹಸ್ಯ ಭಾಗ 2 ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ಮೊದಲೇ ಮಾಹಿತಿ ಸಿಗುತ್ತದೆ. ಮುಂದಿನ ಭಾಗದಲ್ಲಿ ಇನ್ನಷ್ಟು ಅದ್ಭುತ ಜ್ಯೋತಿಷ್ಯ ರಹಸ್ಯಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು. ಶುಭವಾಗಲಿ. ನಮಸ್ಕಾರ.